ಮಾತಲು ಹೆಲ್ಪಿಂಗ್ ಆಗಿರುತ್ತೆ ಅವರೆಲ್ಲೋ ಎಲ್ಲೋ ಸೆಲೆಬ್ರಿಟಿ ತರ ಫೀಲ್ ಮಾಡ್ತಾರೆ ಅಂತೆಲ್ಲ ಕುಚ್ಚಿ ಮಾತಾಡ್ತಾರೆ ಕಮೆಂಟ್ ಹಾಕ್ತಾರೆ. ನಿಮಗೂ ಯಾರಾದ್ರೂ ಏನಾದ್ರು ಹೇಳಿದ್ರೆ ಫೇಮಸ್ ಅಂತ ಸೇಲ್ ಆಗಿದೆಯಾ? ಇಲ್ಲ ಹೇಳೋರು ಹೇಳ್ತಾರೆ, ಅದನ್ನ ಬಡ ಕುಟುಂಬದಿಂದ ಹುಟ್ಟಿ ಬೆಳೆದಿ ಸಾಕಿರ್ತಾರಲ್ಲ ಅಪ್ಪ ಅಮ್ಮ, ಅವರು ಬುದ್ಧಿ ಕಲಿಸಿರ್ತಾರೆ. ಈ ಮಿಡ್ಲ್ ಕ್ಲಾಸಲ್ಲಿ ಹುಟ್ಟಿರ್ತಾರೆ, ಈ 4 ಕಾಸು ದುಡ್ಡು ಬಂದ್ಬಿಡ್ತು ಅಂತ ಡೆವಲಪ್ ಮಾಡಕ್ಕೆ ಹೋಗ್ತಾರೆ. ಅದು ಭೂಮಿ ಮೇಲೆ ಸಣ್ಣ ಬದುಕಲ್ಲ. ಈಗ ನಾವು 0 ಫಾಲೋವರ್ಸಿಂದ ನಾವು ಬೆಳೆಸಿ ಸಾಕಿ ಇದು ಮಾಡಿದ್ದಾರೆ. ನಮ್ಗೇನು ಅಂತ ಕಷ್ಟ ಸುಖ ಗೊತ್ತು. ಬೆಳಗ್ಗೆ ಎದ್ದಂದ್ರೆ ಕೆಲಸಕ್ಕೆ ಹೋಗ್ತೀವಿ, ಅಲ್ಲಿ ಏನು ಕಷ್ಟ ಅಂತ. ಈಗ ನಾವು ಪ್ರಮೋಷನ್ ಮಾಡ್ತೀವಿ, ಒಂದು 10,000 ಅನ್ಕೋ, ನಿಮ್ಮ ಹತ್ರ ದುಡ್ಡು ಇರಲ್ಲ, ನೀವು ಕೆಲ್ಸಕ್ಕೆ ಹೋಗಿರ್ತೀರ, ಏನು ಮಾಡ್ತೀರಾ? ಈಗ 10,000 ಬಂದಿದ್ದ ತಕ್ಷಣ 4 ದಿವಸ ಮಜಾ ಮಾಡ್ಬೋದು. ಅದೇ ದುಡ್ಡು ತಗೊಂಡೋಗಿ ಅಪ್ಪ ಅಮ್ಮಂಗೆ ಒಂದು ರೇಷ್ಮೆ ಸೀರೆಯೋ ಏನೋ ಕೊಡಿಸಿ ಬಿಡಪ್ಪ ಸಾಕಿ ಬೆಳೆಸಿದ್ಗೂ ಅಪ್ಪ ಅಮ್ಮ ಖುಷಿ ಪಡ್ತಾರೆ. ಇನ್ನು ಕೆಲವರು ಹಂಗಲ್ಲ, ಈ ಲವ್ವರ್ಗಳು ಅಂತ ಹುಡುಗಿನ ಸುತ್ತಾಡಕ್ಕೆ ಹೋಗ್ತಾರೆ ಬೈಕಲ್ಲಿ, ಅದೇ ಅವ್ರ ಅಮ್ಮ ಕುಳ್ಕೊಂಡು ಸುತ್ತಾಡಲಿ ಖುಷಿ ಪಡ್ತಾರಾ? ಅದಕ್ಕೆ ಕೆಲವು ತಿಳ್ಕೊಳಲ್ಲ. ತಿಳಿದಿರೋರು ಹೇಳ್ತಾರೆ, ಅದು ಕೇಳಲ್ಲ. ನನ್ನ ದುಡ್ಡು ನನ್ನ ಇಷ್ಟ ಕಣಯ್ಯ ಅಂತಾರೆ. ಹಂಗೆ ಈಗ ಅಪ್ಪ ಅಮ್ಮನ ರೋಡ್ ಸೈಡಲ್ಲಿ ಬಿಟ್ಬಿಡ್ತಾರೆ. ಅವ್ರಿಗೊಂದು ಮಗು ಆದಾಗ ಅವ್ರು ಈ ಪರಿಸ್ಥಿತಿಗೆ ಮಾಡಿದಾಗ ಏನು ಅನ್ಕೋತಾರೆ ಜನ? ಅದನ್ನ ತಿಳ್ಕೋಬೇಕು. ಕೆಲವರು ತಿಳ್ಕೊಳಲ್ಲ. ಹಿಂಗೆ ಎಲ್ಲೋ ವಿಡಿಯೋಗಳಲ್ಲಿ ಬ್ಲರ್ ಮಾಡಬೇಕು ಎಷ್ಟೋ ಮಕ್ಕಳನ್ನ ಹಾಳಾಗ್ತದೆ ಎಲ್ಲ ಹೇಳ್ತಾರೆ. ಮಹಿಳೆಯರು ಹೆಣ್ಮಕ್ಳು ಈ ಥರ ಪರಿಸ್ಥಿತಿ ಆಗ್ತಿಲ್ಲ. ಇವಾಗ ಎಲ್ಲೇ ಹೋಗಿ ಮೇಡಮ್, ಈ ಹುಡುಗರಿಗಿಂತ ಹುಡುಗಿರಷ್ಟು ಆಗಿದ್ದಾರೆ. ಫ್ಲೈಟ್ ಓಡಿಸ್ತಾರೆ, ಬಸ್ ಓಡಿಸ್ತಾರೆ, ಕಾರ್ ಓಡಿಸ್ತಾರೆ. ಹುಡುಗರು ಎಲ್ಲರೂ ಹಿಂದೆ ಇದ್ದಾರೆ. ಯಾಕೆ? ಅವ್ರಿಗೆ ಆಟಿಟ್ಯೂಡ್ ಜಾಸ್ತಿ. ಇವ್ರಿಗೂ ಪಾಪ ಹೆಣ್ಮಕ್ಳಿಗೆ ಆಟಿಟ್ಯೂಡ್ ಜಾಸ್ತಿ ಇಲ್ಲ. ಏನೇ ಹೇಳಿದ್ರು ಕೆಲಸನೂ ಈ ಪೆಟ್ರೋಲ್ ಬಂಕಲ್ಲಿ ಮಾಡ್ತಾರೆ, ಪ್ರತಿಯೊಂದು ಇದರಲ್ಲಿ ಮಾಡ್ತಾರೆ, ಫ್ಲೈಟ್ ಓಡಿಸ್ತಾರೆ. ಬಟ್ ಹುಡುಗರು ಹಂಗಲ್ಲ, ನನ್ನ ದುಡ್ಡದೇ, ನನ್ನ ದೌಲತ್ತು, ನಾನು ಯಾಕೆ ಮಾಡಬೇಕು ಅಂತಾರೆ. ಬಟ್ ಹೆಣ್ಮಕ್ಳಿಗೆ ಸಂಸ್ಕಾರ ಕಲಿಸಿರ್ತಾರೆ ಮನೆಯಲ್ಲಿ ಅಪ್ಪ ಅಮ್ಮ. ಹೆಣ್ಮಕ್ಳು ಹಂಗಲ್ಲ, ತಗ್ಗಿ ಬಗ್ಗಿ ಬಾಳ್ತಾರೆ. ಈಗ ನಾಳೆ ಸಹ ಗಂಡ ಮನೆಗೆ ಹೋಗ್ಬೇಕು, ಅಲ್ಲಿ ಕಲಿಸಿಲ್ಲ ಅಂದರೆ ಏನಂತಾರೆ, ಬೈಯಲ್ವಾ? ಯಾರ ಮಗನಮ್ಮ ನೀನು, ಏನು ಬುದ್ಧಿ ಕಲಿಸೋರು ನಿನಗೆ ಅಂತ. ಅದಕ್ಕೆ ಹೆಣ್ಮಕ್ಳು ತಗ್ಗಿ ಬಗ್ಗಿ ಬಟ್ಟೆ ಹಾಕೊಂಡು ಕ್ಲೀನಾಗಿ ಜಡೆ ಹಾಕೊಂಡು ಕುಂಕುಮ ಹಾಕ್ಕೊಂಡು ಹೊರಟ್ರೆ ಮಾಲಾಕ್ಷ್ಮಿ ಇದ್ದಂಗೆ. ಕೆಲವ್ರಿಗೆ ಗೊತ್ತಿಲ್ಲ ಅಷ್ಟೇ. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.